ಉದ್ಘಾಟಿಸಲಿದ್ದಾರೆ ಬಾನು ಮುಷ್ತಾಕ್ ವಿರುದ್ಧ ಸಲ್ಲಿಸಿದ್ದಂತ ಅರ್ಜಿಗಳೆಲ್ಲವೂ ಕೂಡ ವಜಾಗೊಂಡಿದೆ. ಆಕ್ಷೇಪಣೆ ವ್ಯಕ್ತಪಡಿಸಿ ಸಲ್ಲಿಸಿದ್ದಂತ ಅರ್ಜಿಗಳನ್ನ ವಜಾ ಮಾಡಲಾಗಿದೆ. ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅವರೇ ಉದ್ಘಾಟನೆ ಮಾಡೋದು ಅಂತ ಹೇಳಿದ ಬಳಿಕ ಅವರ ಉದ್ಘಾಟನೆಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕಿಗೆ ಅವಕಾಶ ಕೊಡಬಾರದು ಅಂತ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಬಾನು ಆಯ್ಕೆ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿತ್ತು. PIL ವಾದ ಪ್ರತಿವಾದ ಆಲಿಸಿ PIL ವಜಾಗೊಳಿಸಿರುವಂಥದ್ದು ಕೋರ್ಟ್. ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಸಲ್ಲಿಸಿದ್ದಂಥ PIL ವಜಾಗೊಂಡಿದೆ. ಹೈಕೋರ್ಟ್ನಿಂದ PIL ವಜಾಗೊಳಿಸಿ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿ ವಜಾ ವಿಚಾರದ ಬಗ್ಗೆ ಮೇಲ್ಮನೆಯ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡೋಣ. ಯಾರು ಅರ್ಜಿ ಹಾಕಿದ್ರು ಅದು ಪ್ರಶ್ನೆ ಅಲ್ಲ. ಅವರು ತಾಯಿ ಭುವನೇಶ್ವರಿಯನ್ನೇ ಒಪ್ಪಲಾರದ ಒಬ್ಬ ವ್ಯಕ್ತಿ ಚಾಮುಂಡಿಯನ್ನ ಹೇಗೆ ಒಪ್ಪಲಿಕ್ಕೆ ಸಾಧ್ಯ? ಹಿಂದೂ ಸಂಸ್ಕೃತಿಯಲ್ಲಿ ನಡೆಯತಕ್ಕಂಥ ನಾಡ ಹಬ್ಬ, ಅದಕ್ಕೆ ನೋಡ್ಲಿಕ್ಕೆ ಯಾರು ಬೇಕಾದರೂ ಬರ್ಬೋದು, ಅದು ಪ್ರಶ್ನೆ ಅಲ್ಲ. ಉದ್ಘಾಟನೆಗೆ ಬರುವಾಗ ಅಲ್ಲಿ ದೇವರ ಮುಂದೆನೇ ಉದ್ಘಾಟನೆ ಮಾಡಬೇಕಲ್ಲ. ಈ ಕಾರಣದಿಂದ ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದರೆ ಅದಕ್ಕೆ ಮಹತ್ವ ಬರೋದಿಲ್ಲ. ಯಾವಾಗ ತಾಯಿ ಭುವನೇಶ್ವರಿಗೆ ನೀವು ಕುಂಕುಮ ಅರಿಶಿಣದ ಬಾವುಟ ಹಿಡಿದು ಬಿಟ್ರಿ, ನಾವು ಕನ್ನಡವನ್ನು ಹೇಗೆ ನಾವು ಕಲಿಯಲಿಕ್ಕೆ ಸಾಧ್ಯ, ಇನ್ನು ಕನ್ನಡಕ್ಕೆ ಹೇಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಅನ್ನೋರನ್ನ ನೀವು ತಂದು ಅದೇ ಕಾಳಿ ಚಾಮುಂಡಿಯ ಮಹಾತ್ಮೆಯನ್ನೇ ಅರಿಯದಂಥವ್ರಿಗೆ ನೀವು ಉದ್ಘಾಟನೆಗೆ ಕರೆಯೋದು ಸರಿಯಲ್ಲ ಅಂತಕ್ಕಂಥದ್ದು ಎಲ್ಲರ ವಾದ. ಇದು ಹಿಂದೂಗಳ ವಾದ. ಕೋರ್ಟ್ ಆದೇಶ ಏನು ಕೊಡ್ತಾರೆ ಅನ್ನೋದು ಅದನ್ನ ನಾವು ಏನು ಕೋರ್ಟಿನ ಹಿಂಗೆ ಆದೇಶ ಬರುತ್ತೆ ಅಂತ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಒಂದು ಹಂತದಲ್ಲಿ ಇದು ಹಿಂದೂಗಳ ಧಾರ್ಮಿಕ ಭಾವನೆ, ಅದು ನಾವು ನಿಸಾರ್ ಅಹಮದ್ ಅವರ ಆಯ್ಕೆಯನ್ನು ಒಪ್ಕೊಂಡಿದ್ವಿ. ಯಾಕೆಂತ ಹೇಳಿದ್ರೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ಅಂತ ಬರೆದಂತ ನಿಸಾರ್ ಅಹಮದ್ ಇಲ್ಲಿ ದೇವರೇ ಇಲ್ಲ, ಅರಿಶಿಣ ಕುಂಕುಮನೇ ಇಲ್ಲ, ನೀವು ದೇವ್ರ ಸ್ವರೂಪದಲ್ಲಿ ಕೂರಿಸಿದ್ದೀರಾ ಅನ್ನುವ ಬಾನು ಮುಷ್ತಾಕಿಲ್ಲಿ ಆ ವ್ಯತ್ಯಾಸವನ್ನು ನಾವು ಪ್ರಶ್ನೆ ಮಾಡಿದ್ದು. ನಿಸಾರ್ ಅಹಮದ್ ಆಯ್ಕೆಯನ್ನು ಒಪ್ಕೊಂಡಿದ್ವಿ, ಆದರೆ ಈ ಆಯ್ಕೆಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಇರಲಿಲ್ಲ. ಇವತ್ತು ಜನಸಾಮಾನ್ಯರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅನ್ನುವಂಥದ್ದನ್ನೇ ಇರೋದು. ಆ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹೋಗಿದ್ರು, ಕೋರ್ಟಿಗೆ ವಜಾ ಮಾಡಿದ್ದಾರೆ ಅನ್ನೋದು ತಮ್ಮ ಮುಖಾಂತರ ಗೊತ್ತಾಗ್ತಾ ಇದೆ. ನೋಡೋಣ ಇನ್ನು ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ದಸರಾ ಸಂದರ್ಭದಲ್ಲಿ ಇನ್ನೊಂದು 2-3 ದಿವಸದಲ್ಲಿ ನಾವು ರಾಜ್ಯದ ನಮ್ಮ ಹಿರಿಯರ ಹತ್ರ ಮಾತಾಡಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಆದರೆ ಬಾನು ಮುಷ್ತಾಕ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ರೆ ಈ ಸ್ಟೇಟ್ಮೆಂಟ್ಗಳು, ರಾಜಕೀಯ ಕೆಸರುಚಾಟ ಎಲ್ಲವೂ ಕೂಡ ಬಹಿರಂಗವಾಗಿ ನಡೀತಾ ಇರುತ್ತೆ. ಆದರೆ ಕಾನೂನು ವ್ಯಾಪ್ತಿಗೆ ಅಂತ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಸಕಾರಣಗಳನ್ನ ಕೊಡಬೇಕಾಗುತ್ತೆ. ಹೈಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಿಚಾರಣೆ ಆಯಿತು, ನಂತರ ಆ ಒಂದು ಅರ್ಜಿಗಳನ್ನ ವಜಾಗೊಳಿಸಲಾಯಿತು ಅಂತ. ರಾಜ್ಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ 3 ಅರ್ಜಿಗಳನ್ನು PIL ಅರ್ಜಿಯನ್ನು ಹಾಕೊಂಡಿದ್ರು. ಅದನ್ನು ಹೈಕೋರ್ಟ್ನ ದ್ವಿಸದಸ್ಯ ಪೀಠ ವಜಾ ಮಾಡಿರುವಂಥದ್ದು. ಪ್ರಮುಖವಾಗಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ, ಲೇಖಕಿಯವರಿಗೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಒಂದು ಅರ್ಜಿಯನ್ನು ಹಾಕೊಂಡಿದ್ದು. ಅದರಲ್ಲಿ ಒಂದು 3 ಪರ ವಕೀಲರು ಕೂಡ ಅರ್ಜಿಗಳ ಒಂದು ಪರ ವಕೀಲರು ವಾದವನ್ನು ಮಾಡಿದರು. ಆದರೆ ಆ ವಾದದ ಸಂದರ್ಭದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಅವರು ಆಕ್ಷೇಪಾರ್ಹ ಒಂದು ಹೇಳಿಕೆಗಳನ್ನು ನೀಡಿದ್ದಾರೆ. ಭುವನೇಶ್ವರಿ ತಾಯಿ ಆಗಿರ್ಬೋದು, ಕನ್ನಡದ ಭಾಷೆಯ ಬಗ್ಗೆ ಕೂಡ ಅಂದರೆ ಒಂದು ಆಕ್ಷೇಪಾರ್ಹವಾಗಿ ಹೇಳಿಕೆಯನ್ನು ನೀಡಿರುವಂಥದ್ದು. ಹೀಗಾಗಿ ಹಿಂದೂ ಧರ್ಮದವರಿಗೆ ಅಲ್ಲದವರಾಗಿರುವುದರಿಂದ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡಬಾರದು ಅನ್ನೋ ರೀತಿಯಲ್ಲಿ ಕೂಡ ವಾದವನ್ನು ಮಾಡಿದರು. ಅದೇ ರೀತಿಯಾಗಿ AG ಶಶಿಕಿರಣ್ ಶೆಟ್ಟಿ ಅವರು ಪ್ರತಿವಾದವನ್ನು ಮಾಡಿ ಹಿಂದೆ ನಿಸಾರ್ ಅಹಮದ್ ಅವರಿದ್ದ ಒಂದು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಪ್ರತಾಪ್ ಸಿಂಹ ಇದ್ರು. ಈಗ ಅನ್ಯ ಧರ್ಮೀಯ ಅಂದರೆ ಮುಸ್ಲಿಂ ಅನ್ನ ಮಹಿಳೆಯನ್ನ ಕಾರಣಕ್ಕೋಸ್ಕರ ಈ ತರ ತಾರತಮ್ಯ ಮಾಡಲಾಗ್ತಾ ಇದೆ ಅಂತೇಳಿ AG ಶಶಿಕಿರಣ್ ಶೆಟ್ಟಿ ಅವರು ಕೂಡ ವಾದವನ್ನು ಮಾಡಿದರು. ಆದರೆ ಇಲ್ಲಿ CJ ಅವರು ಕೂಡ ಒಂದು ಪ್ರಮುಖವಾಗಿ ಇಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ನೋಡೋದಾದ್ರೆ, ಇಲ್ಲಿ ನಿಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ವಿಚಾರವಾಗಿ ಅವರು ಮಾತನಾಡಿದ್ದಾರೆ.
ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸಂವಿಧಾನದ ಉಲ್ಲಂಘನೆ ಆಗಿರುವಂತದ್ದಾಗಿರ್ಬೋದು, ಸಂವಿಧಾನದ ಹಕ್ಕನ್ನ ಉಲ್ಲಂಘನೆ ಮಾಡಿ ಹೇಳಿಕೆ ಕೊಟ್ಟಿರುವಂತ ವಿಚಾರಗಳೇನಾದ್ರೂ ಇದ್ರೆ ಅದನ್ನೇ ಹೇಳಿ ಅಂತೇಳಿ. ಆದ್ರೆ ಇಲ್ಲಿ ಪ್ರಮುಖವಾಗಿ ಅರ್ಜಿಯನ್ನು ವಜಾ ಮಾಡಿರುವಂತ ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಕಾನೂನು ಆಗಿರ್ಬೋದು, ಸಂವಿಧಾನದ ಹಕ್ಕು ಉಲ್ಲಂಘನೆ ಆಗದಿಲ್ಲದಿರುವುದರಿಂದ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂತೇಳಿ ಹೈಕೋರ್ಟ್ ಪೀಠ ಅರ್ಜಿಯನ್ನು ವಜಾ ಮಾಡಿದೆ. ಜೊತೆಗೆ ದಸರಾ ವಿಜಯದಶಮಿ ಅಂತಂದ್ರೆ ಇದು ಕೆಟ್ಟದರ ವಿರುದ್ಧ ಒಂದು ವಿಜಯವನ್ನ ಸಾಧಿಸುವಂಥದ್ದು, ಒಳ್ಳೆಯದ ಒಂದು ಮಾಡುವಂಥದ್ದಾಗಿರುವಂಥದ್ದು. ಇಡೀ ದೇಶಾದ್ಯಂತ ಈ ಒಂದು ಹಬ್ಬವನ್ನ ಸಂಭ್ರಮಾಚರಣೆಯನ್ನ ಮಾಡಲಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅಂದ್ರೆ ಆ ಒಂದು ಅಂಶವನ್ನ ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿದಂತಹ ಹೈಕೋರ್ಟ್ ಮತ್ತೆ ಈ ರೀತಿಯ ಸಂವಿಧಾನ ಉಲ್ಲಂಘನೆ ಇಲ್ಲದಿರುವುದರಿಂದ ಅಂತೇಳಿ ಈ ಅರ್ಜಿಯನ್ನ ವಜಾ ಮಾಡಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರ ಅಡ್ವೊಕೇಟ್ ಆಗಿರ್ಬೋದು, ಇನ್ನೆರಡು ಉಳಿದ ಅರ್ಜಿಗಳ ವಿಚಾರಣೆ ವಾದವನ್ನು ಮಾಡಿರುವಂಥದ್ದು ಏನಂದ್ರೆ ಇಲ್ಲಿ ಹಿಂದೂ ಧರ್ಮದ ವಿಚಾರ, ಜೊತೆಗೆ ಭುವನೇಶ್ವರಿ ತಾಯಿ ಆಗಿರ್ಬೋದು, ಕನ್ನಡ ಬಾವುಟ ಆಗಿರ್ಬೋದು, ಮತ್ತೆ ಆ ಒಂದು ಕೆಂಪು ಹಳದಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅರಿಶಿಣ ಕುಂಕುಮ ಬಳೆಯ ವಿಚಾರವಾಗಿ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಅವೆಲ್ಲ ವಿಚಾರಗಳನ್ನ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಆದ್ರೆ ಲೇಖಕಿ ಬಾನು ಮುಸ್ತಾಕ್ ಅವ್ರಿಗೂ ಕೂಡ ಚಾಮುಂಡೇಶ್ವರಿಯ ದೇವಿಯ ಒಂದು ಭೇಟಿ ಅಲ್ಲಿ ಹೋಗುವಂತ ಇಚ್ಛೆ ಇತ್ತು ಅಂತೇಳಿ ಕೂಡ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಆ ಬಗ್ಗೆ ಪ್ರತಿಪಾದನೆಯನ್ನ ಮಾಡಿದ್ರು. ಇಲ್ಲಿ ಯಾವುದೇ ರೀತಿಯಾದಂತಹ ಸಂವಿಧಾನದ ಉಲ್ಲಂಘನೆ ಆಗಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಅವರು ವಾದವನ್ನ ಮಾಡಿದ್ರು. ಜೊತೆಯಲ್ಲಿ ಸಿಜೆ ಅವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸುವಂತದ್ದಂತಂದ್ರೆ ಇಲ್ಲಿ ಪೂಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಆಗಿದೆಯಾ, ಅಥವಾ ಯಾವುದಾದ್ರೂ ಅಲ್ಲಿ ಆಸ್ತಿ ವಿಚಾರಕ್ಕೆ ಪ್ರಾಪರ್ಟಿ ಪ್ರಾಬ್ಲಮ್ ಏನಾಗಿದೆಯಾ, ಅದನ್ನು ಹೊರತುಪಡಿಸಿ ದೇವಸ್ಥಾನ ಅಥವಾ ಅಲ್ಲಿಂದ ಯಾರಾದರೂ ಅರ್ಜಿಯನ್ನ ಹಾಕಿದ್ರೆ ಅದನ್ನ ಪರಿಗಣಿಸಬಹುದು ಅನ್ನೋ ಕೂಡ ಒಂದು ಅಂಶವನ್ನ ಕೂಡ ಅಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿರುವಂಥದ್ದು. ಏನಂದ್ರೆ ಹಿಂದೂ ಅಲ್ಲದವರಂತರಾಗಿರ್ಬೋದು, ಮತ್ತೆ ಈ ರೀತಿಯಾಗಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ರೀತಿಯಲ್ಲಿ ಹೇಳಿಕೆ ಕೊಡುವವರನ್ನ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡಬಾರ್ದು ಅಂತೇಳಿ ಏನೋ ವಾದವನ್ನ ಮಾಡಿದ್ರು. ಆ ವಿಚಾರಗಳನ್ನ ಹೊರತುಪಡಿಸಿ ಸಾಂವಿಧಾನಿಕವಾಗಿ ಯಾವ ಹಕ್ಕನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅಂಶಗಳನ್ನಷ್ಟೇ ಹೈಕೋರ್ಟ್ ಪರಿಗಣಿಸಲಾಗುತ್ತೆ ಅಂತೇಳಿ ಅದನ್ನ ತಿಳಿದಂತ ಕೋರ್ಟ್ ಈಗ ಆ ಅರ್ಜಿಯನ್ನ PIL ಅರ್ಜಿಯನ್ನ ಈಗ ವಜಾ ಮಾಡಲಾಗಿರುವಂಥದ್ದು. ಆ ಬಗ್ಗೆ ಈಗ ಸದ್ಯದ ಪಟ್ಟಿಗೆ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಇನ್ನುಳಿದ ಅರ್ಜಿಯವರಿಗೆ ಈಗ ಅದೊಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಧನ್ಯವಾದ ಗಂಗಾಧರ್.